ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಊರಿಗೆ ಹೋಗಿ ಬಂದಿದ್ದ ವಿಡಿಯೋನೇ ಹಾಕ್ತಾ ಇದ್ದೆ. ಎಲ್ಲರೂ ನೋಡಿದರೆ ಇಷ್ಟಪಟ್ರಿ ಅಂತ ಅಂದ್ಕೊಳ್ತೀನಿ. ಅಲ್ಲಿಂದ ಬಂದು ಒಂದು ವಾರ ಆಯಿತು ಸ್ನೇಹಿತರೆ. ನಾನು ಮನೇಲಿ ಯಾವುದೇ ವಿಡಿಯೋ ಮಾಡಲಿಲ್ಲ. ಅದೇ ವಿಡಿಯೋನ ಎಡಿಟ್ ಮಾಡಿ ಹಾಕೋಕ್ಕೆ ಆಯಿತು. ಇವಾಗ ರೆಡಿ ಆಗಿದ್ದೀವಿ ಎಲ್ಲರೂ. ಎಲ್ಲಿಗೆ ಅಂದರೆ ಮತ್ತೆ ವಾಪಸ್ ಶಿವಮೊಗ್ಗಕ್ಕೆ. ತಮ್ಮ ಮೇಲೆ ನೋಡ್ತಿದ್ದಂಗೆ ಗೊತ್ತಾಗಿರುತ್ತೆ ಯಾಕೆ ಅಂತ ಹೇಳಿ. ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ನಮ್ಮ ಮನೆಯವ್ರು ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ವಿಡಿಯೋ ಶುರು ಮಾಡೋಕ್ಕೆ ಸ್ವಲ್ಪ ಲೇಟ್ ಆಯಿತು. ಬರೀ ಹೋಗೋದೇ ಮಾಡ್ತಾರಲ್ಲಪ್ಪ ಅಂತ ಅಂದ್ಕೋಬೇಡಿ. ಒಂದು ವಾರ ಮನೇಲಿ ಇದ್ವಿ, ನಾವು ಬಂದಿದ್ವಿ ವಾಪಸ್ಸು ಕೊಪ್ಪಕ್ಕೆ. ಮತ್ತು ಇವಾಗ ಹೊರಟಿರೋದು. ಬನ್ನಿ ಹೇಗಿರುತ್ತೆ ಇವತ್ತಿನ ದಿನ ನೋಡೋಣ. ಹೊರಟ್ವಿ. ಇನ್ನೇನು ಅವರು ಕೀ ಹಾಕ್ತಾಯಿದ್ದಾರೆ. ಪಾಪನ ಅಲ್ಲೇ ಇದ್ದಾನೆ. ಆವಾಗಲೇ ವಿಡಿಯೋ ಮಾಡ್ತಾಯಿದ್ದೆ, ಅಕ್ಕನ ಫೋನ್ ಬಂತು ಹೊರಟ್ರೆ ಎಲ್ಲಿದ್ದೀರಾ ಅಂತ. ಹಾಗಾಗಿ ಅಲ್ಲಿಗೆ ವಿಡಿಯೋ ಕಟ್ ಮಾಡಿದೆ. ನಾವಿನ್ನೇನು ಹೋದರೆ ನಮ್ಮದು ಐರಾವತದಲ್ಲೇ ಹೋಗೋದು, ಪಿಕಪ್ಪಲ್ಲೇ. ನಮ್ಮ ಹತ್ರ ಇರೋದು ಇದೊಂದು ಗಾಡಿ. ಬೈಕ್ ಇದೆ, ಬಟ್ ಬೈಕಲ್ಲೆಲ್ಲ ಅಷ್ಟು ದೂರ ಹೋಗೋಕ್ಕಾಗಲ್ಲ. ನಾವು ಈ ಗಾಡೀಲೇ ಹೋಗ್ಬೇಕು. ಬಸ್ಸಲ್ಲೆಲ್ಲ ಹೋಗಿ ನಮಗೆ ಟೈಮ್ ಮ್ಯಾಚ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇದೇ ಗಾಡೀಲೇ ಹೋಗೋದು ನಾವು ಪ್ರತಿ ಸಾರಿನೂ. ಬನ್ನಿ ಹೋಗೋಣ. ಹೇಗಿರುತ್ತೆ ಇವತ್ತಿನ ದಿನ ನೋಡೋಣ. ಅಲ್ಲಿದ್ದಾರೆ ನನ್ನ ಮಗನಿಗೆ. ದೊಡ್ಡವರು ಚಪ್ಪಲಿ ಹಾಕೊಳ್ಳೋ ಆಸೆ ಇವಾಗ. ನೋಡಿ ಇಲ್ಲಿ ಅವನ ಚಪ್ಪಲಿ ತಗೊಂಡು ನಾನು ಇಲ್ಲಿ ಗಾಡೀಲಿ ಇಟ್ಟೀನಿ. ಅವನು ಹಾಕ್ಕೊಳ್ತದ. ಬನ್ನಿ ಸ್ನೇಹಿತರೆ, ಇನ್ನು ನಮ್ಮ ಜರ್ನಿ ಅಂತೂ ಶುರುವಾಯಿತು. ನೋಡ್ಬೋದು, ಮನೆಯಿಂದ ಏನೋ ತುಂಬಾ ಖುಷಿಯಾಗಿ ಹೊರಟ್ವಿ. ಎನ್.ಆರ್.ಪುರದವರೆಗೂ ಹೋದ್ವಿ. ಆಮೇಲೆ ಫೋನ್ ಬಂತು ನಮ್ಮ ನಾದಿನಿ ಅವರಿಂದನ. ಏನಂದರೆ ನಮ್ಮ ನಾದಿನಿ ಅವರು ಧರ್ಮಸ್ಥಳಕ್ಕೆ ಹೋಗಿದ್ದರು. ಬರ್ತಾ ಅವರಿಗೆ ಉಜ್ಜುರೆ ಹತ್ರ ಒಂದು ಸಣ್ಣ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಫೋನ್ ಮಾಡಿದರು. ಬೇಜಾರಾಯಿತು. ಅಲ್ಲಿಗೆ ಹೋಗೋದ ವಾಪಸ್ ಹೋಗೋದ ಏನು ಗೊತ್ತಾಗದೆ. ಈಗ ನೋಡ್ಬೋದು ನೀವು, ನಾವು ಎಷ್ಟು ಬೇಗನೆ ಹೊರಟಿದ್ವಿ. ಆದರೆ ನಾವು ಶಿವಮೊಗ್ಗ ಹೋಗಿ ತಲುಪೋಷ್ಟೊತ್ತಿಗೆ ತೀರಾ ಲೇಟೇ ಆಗೋಗ್ತು. 9:30 ನಾವು ಶಿವಮೊಗ್ಗ ತಲುಪಿದ್ದು. ಏಕೆಂದರೆ ಫೋನಲ್ಲಿ ಮಾತಾಡ್ತಾ ಹೋಗಿದ್ದು. ಇನ್ನು ಶಿವಮೊಗ್ಗಕ್ಕೂ ಕೂಡ ಬಂದಿದ್ದಾಯಿತು ಸ್ನೇಹಿತರೆ. ಹೇಳಿದ್ಮೇಲೆ ಬರೋದಕ್ಕೆ 9:30 ಅಷ್ಟೊತ್ತು ಟೈಮ್ ಆಗಿಬಿಟ್ಟಿತ್ತು. ನಮಗೆ ಇಲ್ಲಿ ಬರಬೇಕು ಬೇಡವೋ ಅನ್ನೋಂಥ ಇದರಲ್ಲೇ ಬಂದ್ವಿ ನಾವು. ಅಂದರೆ ಪ್ಲ್ಯಾನ್ ಮಾಡಿದ್ದೇ ನಾವು ಇವತ್ತು ಅಕ್ಕ ಮಾವದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದಕ್ಕಾಗಿಯೇ ಬಂದಿದ್ದು. ಅವರು ಪಾರ್ಟಿ ಕೊಡಿಸ್ತೀವಿ ಬನ್ನಿ, ಒಂದು ಊಟ ಮಾಡೋಣ ಅಂತ ಹೇಳಿದರು ಅಂತ ಹೇಳಿ ನಾವು ಇವತ್ತು ಬಂದಿದ್ದಾಗಿತ್ತು. ಇಲ್ಲದಿದ್ದರೆ ನಾವು ಭಾನುವಾರ ಬರೋರಿದ್ವಿ, ಅಂದರೆ ನೆಕ್ಸ್ಟ್ ಡೇ ಬರೋರಿದ್ವಿ. ಇವತ್ತು ಇವ್ರದ್ದೊಂದು ಇದ್ದಿದ್ದರಿಂದ ನಾವು ಇವತ್ತೇ ಬಂದಿದ್ದಾಯಿತು. ನೋಡಿದರೆ ಬರ್ತಾ ಆ ಸುದ್ದಿ ಕೇಳಿ ಬೇಜಾರಾಯಿತು. ಏನಾಗಿದೆ ಅಂದರೆ ನಮ್ಮ ನಾದಿನಿಯವರು ಏನು ಧರ್ಮಸ್ಥಳಕ್ಕೆ ಹೋಗಿದ್ರಲ್ವ, ಬರ್ತಾ ಒಂದು ಹೋಟ್ಲ್ ಹತ್ರ ತಿಂಡಿಗೆ ಅಂತ ನಿಲ್ಲಿಸಿದ್ರಂತೆ. ಇಳಿದು ಹೋಗ್ಬೇಕಾದ್ರೆ ನಮ್ಮ ಸಣ್ಣ ಮಗನಿಗೆ, ನಾದಿನಿಯ ಸಣ್ಣ ಮಗನಿಗೆ ಆಟೋ ಬಂದು ಗುದ್ದಿದೆ. ಒಂದು ಸ್ವಲ್ಪ ಎಲ್ಲ ಗಾಯ ಆಗಿದೆ. ಸ್ವಲ್ಪ ಜಾಸ್ತಿನೇ ಆಗಿದೆ. ಆ ವಿಚಾರನ ಮಾತಾಡ್ತಾ ಬಂದ್ವಿ. ಇಲ್ಲಿ ನೋಡ್ಬೋದು, ನಾನು ನಮ್ಮ ಮನೆಯವರು ಬೇಜಾರಲ್ಲೇ ಇದ್ದೀವಿ. ಇನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ನಾವಿರೋ ಶಿವಮೊಗ್ಗದಲ್ಲಿ, ಅದಾಗಿರೋದು ಉಜ್ಜಿರೆಯಲ್ಲಿ. ಅಷ್ಟು ದೂರ ಹೋಗೋದಾ ಏನು ಅಂತ ಹೇಳಿ ವಿಚಾರ ಮಾಡ್ತಾಯಿದ್ವಿ. ಅದಾದ ನಂತರ ಅವರು ಇಲ್ಲ ಬೇಡ ಬರೋದು, ಇನ್ನು ನಾವೇ ಬರ್ತೀವಿ ಅಂತ ಹೇಳಿದರು. ಆಮೇಲೆ ವೀಡಿಯೋ ಕಾಲೆಲ್ಲ ಮಾತಾಡಿ ಒಂದು ಸ್ವಲ್ಪ ಆ ಕಡೆ ಏನು ಅಂತೆಲ್ಲ ಚರ್ಚೆ ಮಾಡಿ ಲಾಸ್ಟಿಗೆ ಊಟಕ್ಕೆ ಹೋಗೋಣ ಅಂತ ಹೇಳಿ ಬಂದ್ವಿ. ಇದನ್ನು ಕ್ಯಾನ್ಸಲ್ ಮಾಡೋದು ಅಂತಲೂ ಆಗಿತ್ತು. ಬೇಡ, ಯಾಕೋ ಮನಸ್ಸಿಲ್ಲ ಅಂತೇಳಿ ಮತ್ತೆ ಈ ದಿನ ಬರಲ್ವಲ್ಲ ಪಾಪ. ಅವರಿಗೆ ವರ್ಷಕ್ಕೊಂದೇ ದಿನ ಎಲ್ಲರಿಗೂ ಬರೋದು ವೆಡ್ಡಿಂಗ್ ಆ್ಯನಿವರ್ಸರಿ. ಪಾಪ ಎಷ್ಟು ಆಸೆಯಿಂದ ಕರೆದಿದ್ರು ಅಂತ ಹೇಳಿ ಬಂದ್ವಿ. ಇಲ್ಲಿ ಹೋಟ್ಲು ಕೂಡ ಸ್ವಲ್ಪ ರಶ್ ಆಗಿತ್ತು, ಹಂಗಾಗಿ ಕಾಯ್ತಾಯಿದ್ದೀವಿ. ಈ ಗ್ಯಾಪಲ್ಲೇ ನಾವು ನಮ್ಮ ನಾದಿನಿಯವರಿಗೂ ಫೋನ್ ಮಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡಿಸಿದ್ವಿ. ಅವನಿಗೆ ಒಂದು ಸ್ವಲ್ಪ ಕುತ್ತಿಗೆ ಹತ್ರ ಒಂದು ನರ ಕ್ರ್ಯಾಕ್ ಬಂದಿದೆ. ಅದೊಂದು 2 ವಾರದಲ್ಲಿ ಸರಿಯಾಗುತ್ತೆ ಅಂತ ಹೇಳಿದ್ದಾರೆ. ಅವ್ರು ಬರ್ತಾರೆ, ಇವತ್ತು ಇಲ್ಲ ನಾಳೆ ಬರ್ತಾರೆ. ಅವ್ರನ್ನ ನೋಡ್ಕೊಂಡೆ ನಾವು ವಾಪಸ್ ಕೊಪ್ಪಕ್ಕೆ ಹೋಗೋದು. ಹಿಂಗಾಯಿತು ಸ್ನೇಹಿತರೆ. ಎಷ್ಟು ಖುಷಿಯಿಂದ ಹೊರಟೋದ್ವಿ. ನೋಡಿದರೆ ಈ ಥರ ಆಗೋಯ್ತು. ತುಂಬಾ ಬೇಜಾರಾಯಿತು. ನೋಡ್ಬೋದು, ಕಿರಣ ಬಂದಿದ್ದಾನೆ, ನಮ್ಮ ಮಾವನ ಮಗ. ಇನ್ನು ನಾನು, ನಮ್ಮ ಮನೆಯವರು, ಅಕ್ಕ ಮಾವ, ಇಷ್ಟೇ ಜನ ಊಟಕ್ಕೆ ಅಂತೇಳಿ ಕೂತಿದ್ದೀವಿ. ಇವಾಗ ವೀಡಿಯೋ ಕಾಲೆಲ್ಲ ಮಾಡಿ ಮಾತಾಡೋದು ಸ್ವಲ್ಪ ಸಮಾಧಾನ ಆಯಿತು. ಅದಾದಮೇಲೆ ಸ್ವಲ್ಪ ಎಲ್ಲರೂ ಓಪನ್ ಅಪ್ ಆದ್ವಿ ಖುಷಿಯಿಂದ. ಈಗ ಒಂಚೂರು ನಗ್ತಾ
ಶುರು ಮಾಡಿದ್ವಿ. ನೋಡ್ಬೋದು ಪಾಪುನು ನೋಡ್ತಾ ಇದ್ದಾನೆ. ಇನ್ನು ಸ್ನೇಹಿತರೆ ನಾವು ಕೇಕು ಕಟ್ಟಿಂಗ್ ಎಲ್ಲ ಮಾಡಬೇಕು ಅಂತ ಪ್ಲಾನ್ ಇತ್ತು. ಕಿರಣ ತರ್ತೀನಿ ನಾನು ಕೇಕು ಅಂತ ಹೇಳಿದ್ದ. ಬಟ್ ಈಗ ಈ ಥರ ಆಗಿದ್ದರಿಂದ ನಾವು ಊಟಕ್ಕೆ ಬಂದಿದ್ದೇ ಹೆಚ್ಚಾಯ್ತಲ್ವ, ಬೇಡ ಅಂತ ಹೇಳಿ ಅದನ್ನ ಕ್ಯಾನ್ಸಲ್ ಮಾಡಿದ್ವಿ. ಇಲ್ಲಿ ಊಟ ಕೂಡ ಶುರು ಆಗಿದೆ, ಮಾಡ್ತಾ ಇದ್ದೀವಿ ನೋಡ್ಬೋದು. ಇವಾಗ ಒಂದು ಸ್ವಲ್ಪ ಎಲ್ಲ ಮಾತಾಡ್ತಾ ಇವನ್ನ ಪಾಪುನ ಆಟ ಆಡಿಸ್ತಾ ಹೀಗೇನೆ ಶುರುವಾಯಿತು. ಇನ್ನು ಸ್ನೇಹಿತರೆ ನೀವು ನೋಡಿದ್ರಲ್ವ, ನಾವು ವಿಧಾತ್ರಿ ಭವನಕ್ಕೆ ಬಂದಿದ್ದು ಶಿವಮೊಗ್ಗದಲ್ಲಿ. ನಮಗೆ ಈ ಥರ ಹೆಚ್ಚು ಹೊರಗೆ ಬಂದು ಊಟ ಎಲ್ಲ ಮಾಡಲ್ಲ ನಾವು. ಆದಷ್ಟು ಮನೇಲೇ ಏನಾದ್ರು ಸ್ಪೆಷಲ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ. ನೀವು ನೋಡಿದ್ರಲ್ವ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಅಕ್ಕನ ಮನೇಲಿ ಹೋಳಿಗೆ ಮಾಡಿದ್ವಿ. ಅದೇ ಥರ ನಾವು ಮನೇಲೇ ಏನಾದರೂ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಆದರೆ ಈ ಬಾರಿ ನೋಡೋಣ, ಇದೊಂಥರ ಚೇಂಜ್ ಇರಲಿ ಅಂತ ಅನಿಸ್ತು. ಹಾಗಾಗಿ ನಮಗೆ ಈ ಹೋಟ್ಲಿಗೆ ಹೋಗೋಣ ಅಂತ ಹೇಳಿ ಈ ಹೋಟ್ಲನ್ನು ಚೂಸ್ ಮಾಡ್ಕೊಂಬಂದಿದ್ದಾಗಿತ್ತು. ಚೆನ್ನಾಗಿತ್ತು, ಊಟ ಎಲ್ಲ ಇಷ್ಟ ಆಯಿತು. ಇಲ್ಲಿ ನೋಡ್ಬೋದು ನಮ್ಮ ಪಾಪು ಏನೋ ಆಟ ಆಡ್ತಾ ಇದ್ದಾನೆ. ಅವ್ನು ನೋಡ್ತಾ ನೋಡಿ ನನ್ನ ಮುದ್ದಾಡೋದು ನಡುವೆ ಈ ಥರ ಎಲ್ಲ ಮಾಡ್ತಿದ್ದ. ಅವ್ನು ನೋಡ್ತಾ ಆ ಒಂದು ಬೇಜಾರು ಸ್ವಲ್ಪ ಕಳೀತು. ಚೆನ್ನಾಗಿತ್ತು, ಇಲ್ಲಿ ಊಟ ಎಲ್ಲ ಚೆನ್ನಾಗಿತ್ತು. ನಾವು ಇನ್ನೇನು ವೆಜ್ ಏನು ತಗೊಳಕ್ಕಾಗುತ್ತೆ, ನಾವು ವೆಜ್ ಅಷ್ಟೇ ಅಲ್ವಾ. ಏನು ರೋಟಿ ಕಾಜು ಕರಿ ಪನ್ನೀರ್ ಮಸಾಲ ಮತ್ತು ಈ ಫ್ರೈಡ್ ರೈಸ್ ಏನೋ ಇಷ್ಟೇ ತಗೊಂಡಿದ್ದು. ಚೆನ್ನಾಗಿತ್ತು ಎಲ್ಲದು ಕೂಡ. ನಾವು ತಗೊಂಡಿದ್ದಷ್ಟು ಐಟಮು ತುಂಬ ಚೆನ್ನಾಗಿತ್ತು, ರುಚಿ ಇತ್ತು, ಚೆನ್ನಾಗಿ ಅನಿಸ್ತು. ಅಲ್ಲಿ ತಿಂದ್ಕೊಂಡು ಬಂದ್ವಿ. ಅದಾದ ನಂತರ ಇವಾಗ ನೋಡ್ಬೋದು ನೀವು, ಲಾಸ್ಟಿಗೊಂದು ಐಸ್ ಕ್ರೀಮ್ ಕೂಡ ತಗೊಂಡ್ವಿ ಗಡ್ಬಡ್ಡು. ಏನಂದರೆ ಇದನ್ನು ಅಷ್ಟೊತ್ತೇ ಎಲ್ಲ ಊಟ ಮಾಡಿದ್ವಾ, ಇದನ್ನು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಒಬ್ರನ್ನೊಬ್ರು ನೋಡ್ಕೊಂಡು ನಗ್ತಾ ಇದ್ವಿ. ಬೇಡವಾಗಿತ್ತು, ಸುಮ್ಮನೆ ಆರ್ಡ್ರ್ ಮಾಡಿಬಿಟ್ವಾ ಅಂತ. ಯಾಕೆಂದರೆ ಇದಿಷ್ಟೂ ನಮ್ಮ ಕೈಯಾಗೆ ತಿನ್ನೋಕ್ಕಾಗಲ್ಲ. ನನ್ನ ಕೈಯಾಗಂತೂ ಇದಿಷ್ಟು ತಿನ್ನೋಕ್ಕಾಗಲಿಲ್ಲ. ನಮ್ಮ ಮನೆಯವರು ಜೊತೆ ಶೇರ್ ಮಾಡ್ಕೊಂಡೆ. ಚೆನ್ನಾಗಿತ್ತು ಊಟ, ಐಸ್ ಕ್ರೀಮ್ ಎಲ್ಲದೂ ಕೂಡ ಚೆನ್ನಾಗಿತ್ತು ಇವತ್ತಿಂದು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬರ್ತಾಯಿದ್ದೀವಿ ಕೆಳಗೆ. ಇಷ್ಟು ಮುಗಿಯೋಷ್ಟೊತ್ತಿಗೆ 11 ಗಂಟೆ ಆಗೋಯ್ತು ಸ್ನೇಹಿತರೆ. ನಾವು ಬಂದಿದ್ದು ನಮ್ಮ ಮಾವರ ಮನೆಗೆ ಹೋಗೋಣ ಈ ಬಾರಿ ಅಂತ ಹೇಳಿ, ಸಣ್ಣ ಮಾವರ ಮನೆಗೆ. ಯಾಕೆಂದರೆ ಅವರ ದೊಡ್ಡ ಮಗಳು ಅಮೇರಿಕದಲ್ಲಿರೋದು, ಅವ್ರು ಅಲ್ಲಿಂದ ಬಂದಿದ್ದಾರೆ. ಅವ್ರನ್ನ ಮಾತಾಡ್ಸ್ದಂಗೆ ಆಯಿತು ಅಂತ ಹೇಳಿ ಬಂದಿದ್ದು. ಅದು ಎಲ್ಲ ಒಟ್ಟಿಗೆ ಆಗುತ್ತೆ ಅಂತ ಹೇಳಿ ನಾವು ಅಲ್ಲಿಂದ ಬಂದಿದ್ದಲ್ವ, ಅಲ್ಲಿಗೆ ಹೋಗೋಣ ಅಂತ ಹೇಳಿ ಬಂದ್ವಿ. ಆದರೆ 11 ಗಂಟೆ ಆಗೋಯ್ತು, ಅವ್ರು ಮಲಗಿರ್ತಾರೆ ಅಂತೇಳಿ ಇವಾಗ ನಾವು ಸೀದಾ ಅಕ್ಕರ ಜೊತೆ ಅವ್ರ ಮನೆಗೆ ಹೋಗ್ತೀವಿ. ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ, ಗುಡುಕ್ತಾ ಇದೆ ಇಲ್ಲಿ ಕೊಪ್ಪದಲ್ಲಿ. ನಾವಿವಾಗ ಅಕ್ಕನ ಜೊತೆ ಅವ್ರೂರಿಗೆ ಹೋಗ್ತೀವಿ. ಇಲ್ಲಿದೆ ಚರ್ಚೆ ನಡೀತಾ ಇದೆ, ಅಲ್ಲಿಗೆ ಹೋಗೋದಾ ಇವ್ರ ಮನೆಗೆ ಹೋಗೋದಾ ಅಂತ ಇನ್ನೂ ಚರ್ಚೆ ಮಾಡ್ತಾನೆ ಇದ್ವಿ. ಇನ್ನು ಅಕ್ಕರ ಮನೆಗೆ ಹೋಗ್ತೀವಿ. ಆದರೆ ನಾನು ಅಲ್ಲಿ ಯಾವುದೇ ವೀಡಿಯೋನು ಮಾಡಲಿಲ್ಲ ಸ್ನೇಹಿತರೆ. ನಾವು ಇವತ್ತು ರಾತ್ರಿ ಎಲ್ಲ ಮಲಗಲಿಲ್ಲ, ಯಾಕೆಂದರೆ ನಮಗೆ ಆ ಕಡೆನೇ ಗಮನ ಇತ್ತು. ನಮ್ಮ ನಾದಿನಿ ಕಡೆನೇ ಫೋನ್ ಮಾಡಿ ಮಾತಾಡ್ತಾನೆ ಇದ್ವಿ ನಾವು ರಾತ್ರಿ ಎಲ್ಲ. ಅವನಿಗೆ ಸ್ವಲ್ಪ ತಲೆಗೆಲ್ಲ ಪೆಟ್ಟು ಬಿದ್ದಿದ್ದರಿಂದ ಹೇಗಿದ್ದಾನೆ ಏನು ಅಂತ ಹೇಳಿ ವಿಚಾರ ಮಾಡೋದೇ ಆಗ್ತಿತ್ತು. ಅದಾದ ನಂತರ ನೆಕ್ಸ್ಟ್ ಡೇ ನಾನು ಇಲ್ಲಿ ಬಂದಿದ್ದೀವಿ ನೋಡಿ, ನಮ್ಮ ಅತ್ತೆಯವ್ರ ಮನೆಗೆ, ಅಂದರೆ ನಮ್ಮ ಮನೆಯವರ ಚಿಕ್ಕಪ್ಪವ್ರ ಮನೆಗೆ. ಇಲ್ಲಿ ಮಳೆ ಶುರುವಾಗಿತ್ತು, ಮಧ್ಯಾಹ್ನ ಅನ್ನೋಷ್ಟರೊಳಗೆಲ್ಲ ಮಳೆ ಶುರುವಾಗ್ತಾಯಿತ್ತು. ಅದನ್ನು ನೋಡೋಕ್ಕೆ ಅಂತ ಹೇಳಿ ಎಲ್ಲ ಮಕ್ಕಳು ಹೊರ ಬಂದಿದ್ದಾರೆ. ನೋಡ್ಬೋದು ಇಲ್ಲಿ ನನ್ನ ಮಗನು ಗೇಟ್ ಹತ್ತುತ್ತದಾನೆ, ಈ ಕಡೆ ಇನ್ನೊಬ್ಬ ನಾದಿನಿ ಮಗನು ಗೇಟ್ ಎಲ್ಲ ಹತ್ತಿ ಈ ಥರ ನಿಲ್ತಾ ಇದ್ದಾರೆ. ತೋರಿಸಿದ್ನಲ್ವ ಇವನ್ನ ಲಾಸ್ಟ್ ವಿಡಿಯೋದಲ್ಲಿ ಪ್ರದ್ವಿತ್ ಅಂತ. ನೋಡಿ ಇಲ್ಲಿ ಹಾಯ್ ಮಾಡ್ತದಾನೆ ನಿಮಗೆ. ಅದಾದ ನಂತರ ನನ್ನ ಮಗನ ಆಟ ನೋಡಿ, ಇಲ್ಲಿ ಒಂದು ಕ್ಷಣ ಸುಮ್ಮನಿರಲ್ಲ, ಇದೇ ಥರ ಆಟ ಆಡ್ತಾನೆ ಇರ್ತಾನೆ. ಅಲ್ಲತ್ತಿದೆ ಇಲ್ಲಿ ಇಳಿದೆ ಅಂತ ಹೇಳಿ. ನಾನು ಇಲ್ಲೂ ಕೂಡ ಜಾಸ್ತಿ ವೀಡಿಯೋ ಮಾಡಲಿಲ್ಲ ಸ್ನೇಹಿತರೆ. ಇಲ್ಲೂ ತುಂಬ ಹೊತ್ತಿದ್ವಿ ನಾವು. ಸುಮಾರು ಮಧ್ಯಾಹ್ನ ಹೋದವ್ರು ನಾವು, ರಾತ್ರಿ ವಾಪಸ್ ಹೋಗಿದ್ದು ಒಂದು 10:30 ಅಷ್ಟೊತ್ತಿಗೆ. ಅಲ್ಲೇ ಇದ್ವಿ, ಬಟ್ ಏನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು ಹೆಚ್ಚು. ಇನ್ನು ಸ್ನೇಹಿತರೆ ಇವಾಗ ಇಲ್ಲಿ ನಿಮಗೆ ಕಾಣ್ತಾರೆ ನೋಡಿ, ನಡುವೆ ಇದ್ದಾರಲ್ವ, ಅವರು ನಮ್ಮ ನಾದಿನಿ ಅಮೇರಿಕಾದಲ್ಲಿ ಇದ್ದಿದ್ದು, ಇವಾಗ ಬಂದಿದ್ದಾರೆ. ಅವರಿಗೂ ಕೂಡ ಸಣ್ಣನೊಬ್ಬ ಪಾಪು ಇದ್ದಾನೆ ನೋಡಿ, ನಡುವೆ ಇದ್ದಾರಲ್ಲ ಅವರು. ಈ ಕಡೆ ಸೀರೆ ಉಟ್ಕೊಂಡಿರೋರು ಅವರ ಅತ್ತೆ. ಇನ್ನು ಆ ಕಡೆ ಇರೋರು ನೋಡಿದ್ದೀರಿ ನೀವು, ಅವರು ನಮ್ಮ ಅತ್ತೆ, ಅಂದರೆ ನಮ್ಮ ಸಣ್ಣ ಮಾವನ ಹೆಂಡ್ತಿ. ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಸ್ನೇಹಿತರೆ ಅಲ್ಲಿ. ನೆಕ್ಸ್ಟ್ ಟೈಮ್ ಹೋದಾಗ ನಾನು ವಿಡಿಯೋನ ಮಾಡ್ತೀನಿ ನಿಮಗೆ. ಅವ್ರನ್ನ ತೋರ್ಸೋಕ್ಕಾಗಿ ಅದೊಂದಿಷ್ಟು ಕ್ಲಿಪ್ಪಿಂಗ್ ಚೂರು ಸಿಕ್ಕಿತ್ತು, ಅದನ್ನೇ ಸ್ಲೋ ಮಾಡಿ ತೋರಿಸಿದ್ದೀನಿ. ಇನ್ನೊಂದು ಬಾರಿ ಹೋಗೋದಿದೆ, ಆವಾಗ ನಾನು ಕ್ಲೀನಾಗಿ ವಿಡಿಯೋ ಮಾಡ್ತೀನಿ. ಇಲ್ಲಿ ತುಂಬ ಹೊತ್ತಿದ್ವಿ.
ಆದರೆ ವಿಡಿಯೋ ಏನು ಮಾಡ್ಕೊಳಕ್ಕಾಗಲಿಲ್ಲ ನನಗೆ. ನಾನಷ್ಟೇ ಇದ್ದಿದ್ದು. ನಮ್ಮ ಮನೆಯವರು ನಮ್ಮ ಮನೆಗೆ ಹೋಗಿದ್ದು, ಅಂದರೆ ಅರಳಿಗೆ ಹೋಗಿದ್ದರು. ಅಲ್ಲೊಂದು ಸ್ವಲ್ಪ ಹಂಚೆಲ್ಲ ಹಾಕೋದಿದೆ ಅಂತ ಹೇಳಿ ಊರಿಗೆ ಹೋಗಿದ್ದರು. ಇನ್ನು ಅವ್ರು ಬರೋತ್ತು ನಾವು ಮತ್ತೆ ಇನ್ನೊಂದು ಕಡೆ ಹೋಗಿದ್ದೀವಿ. ಎಲ್ಲಿಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಇವಾಗ ಯಾರ ಮನೆಗೆ ಬಂದಿದ್ದೀವಿ ಅಂದರೆ ನಮ್ಮ ಆಂಟಿ ಇದ್ದಾರಲ್ವ, ಅವರ ಫ್ರೆಂಡ್ ಮನೆಗೆ. ನೋಡ್ಬೋದು ಇಲ್ಲಿ ನಮ್ಮ ಆಂಟಿ ಇದ್ದಾರೆ. ಟೈಮ್ ಇವಾಗ 10:30 11 ಗಂಟೆ ಆಗ್ತಾಯಿತ್ತು. ನೋಡಿ ಇಲ್ಲಿ ನಮ್ಮ ಆಂಟಿ ಫ್ರೆಂಡು ವನಿತಾ ಆಂಟಿ, ಟೀಚರ್. ಹೇಳಿದ್ನಲ್ವ ಇವ್ರನ್ನ. ಏನಂದರೆ ಈ ವಿಡಿಯೋ ಮಾಡ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು ನಾನು ಹೇಗೆ ಪರಿಚಯ ಮಾಡ್ತೀನಿ ಅಂತೇಳಿ. ಅದು ನನಗೆ ನೆನಪು ಬರ್ತಾಯಿದೆ, ಹಾಗಾಗಿ ನನಗೆ ಸರಿ ಮಾತಾಡೋಕ್ಕೆ ಆಗ್ತಾಯಿಲ್ಲ. ನಾನೊಂದು ವೀಡಿಯೋದಲ್ಲಿ ತೋರಿಸಿದ್ದೆ ಇವ್ರನ್ನ, ನಮ್ಮ ಆಂಟಿ ಫ್ರೆಂಡು ಅಂತ ಹೇಳಿ. ಅವ್ರ ಮನೆಗೆ ಬಂದಿದ್ದೀವಿ. ಯಾಕೆಂದರೆ ನಮ್ಮ ಆಂಟಿ ಇಲ್ಲಿ ಬಂದಿದ್ದರು. ಅವ್ರನ್ನ ಕೊಪ್ಪಕ್ಕೆ ಕರ್ಕೊಂಬರೋದಿತ್ತು. ಅವ್ರಿಗೆ ಇವಾಗ ಅಂಗನವಾಡಿ ರಜಾ ಕೊಟ್ಟಿದ್ದಾರೆ. ಹಾಗಾಗಿ ಒಂದು 15 ದಿನ ಅವರು ರಜಾ ಇದೆ, ಹಂಗಾಗಿ ಕೊಪ್ಪಕ್ಕೆ ಬರ್ತಾಯಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗೋಣ ಅಂತೇಳಿ ಇಲ್ಲಿ ಬಂದ್ವಿ. ಇವಾಗ 11 ಗಂಟೆ. ಇನ್ನು ನಮ್ಮ ನಾದಿನಿಯವರು ಉಜಿರೆಯಿಂದ ಬರ್ತಾಯಿದ್ದಾರೆ, ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ. ಅವ್ರನ್ನ ನೋಡ್ಕೊಂಡು ಹೊರಡೋದು ಅಂತ ಹೇಳಿ ಕಾಯ್ತಾಯಿದ್ವಿ. ಅವ್ರು ಬರೋಷ್ಟರೊಳಗೆ 12:15 ಆಗುತ್ತಂತೆ. ಹಾಗಾಗಿ ನಾವು ಅವ್ರು ಬರಲಿ ಅಂತ ಹೇಳಿ ಕಾಯ್ತಾ ಇದ್ವಿ ಇವ್ರ ಮನೆಗೆ ಬಂದು. ಇನ್ನು ನಮ್ಮ ನಾದಿನಿ ಅವರು ಬಂದಮೇಲೆ ಅವ್ರನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ನಾವು ವಾಪಸ್ ಇವತ್ತು ಎಷ್ಟೊತ್ತಿದ್ರು ಕೊಪ್ಪಕ್ಕೆ ಹೋಗಲೇಬೇಕು. ಯಾಕೆಂದರೆ ಸೋಮವಾರ ಬೆಳಗ್ಗೆ ನಮ್ಮ ಮನೆಯವ್ರಿಗೆ ಬಾಡಿಗೆ ಇದೆ ಅಂತೆ. ಹಾಗಾಗಿ ನಾವು ಇವತ್ತು ನೈಟು ವಾಪಸ್ ಹೊರಡಲೇಬೇಕು. ನಮ್ಮ ಪಾಪು ಇಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ. ಇನ್ನು ಸ್ನೇಹಿತರೆ, ನಾವು ಇವ್ರ ಮನೆಗೆ ಬಂದಿದ್ದು ಇದೇ ಫಸ್ಟು. ಇವ್ರು ಹೊಸ ಮನೆ ತಗೊಂಡಿದ್ರು. ಗೃಹ ಪ್ರವೇಶಕ್ಕೆ ಕರೆದ್ರು, ಬಟ್ ಬರೋಕ್ಕಾಗಲಿಲ್ಲ. ಇವತ್ತು ಬಂದಿರೋದು. ಇವ್ರ ಸೋಫಾ ಸೆಟ್ ನನಗೆ ಇಷ್ಟ ಆಯಿತು, ಹಾಗಾಗಿ ಅದನ್ನು ಒಂದು ವಿಡಿಯೋ ಮಾಡ್ಕೊಂಡೆ. ಇನ್ನು ನಾನು ಜಾಸ್ತಿ ವಿಡಿಯೋ ಮಾಡಲಿಲ್ಲ ಸ್ನೇಹಿತರೆ. ಇನ್ನು ನಮ್ಮ ನಾದಿನಿ ಮನೆಗಂತೂ ನಾನು ಏನೂ ವಿಡಿಯೋನೇ ಮಾಡಲಿಲ್ಲ. ಇದು ಇಷ್ಟೇ ಇವತ್ತಿನ ವಿಡಿಯೋ ಸ್ನೇಹಿತರೆ. ನೋಡಿದ್ರಲ್ವ ಇಷ್ಟೋ ತನಕ ವಿಡಿಯೋನ. ನಾವು ಹೋಗಿದ್ದೆ ಏನಕ್ಕೋ, ಅಲ್ಲಿ ಇನ್ನೇನೇನೋ ಆಗೋಯ್ತು. ನೋಡೋಣ. ನಮ್ಮ ಮತ್ತೊಂದು ಬಾರಿ ಶಿವಮೊಗ್ಗಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಹೋದಾಗ ನಮ್ಮ ನಾದಿನಿ ಮಗ ಹೇಗಿದ್ದಾನೆ ಏನು ಎಲ್ಲ ವಿಡಿಯೋ ಮಾಡಿ ತಿಳಿಸ್ತೀನಿ. ಹಾಗೆ ಇನ್ನೊಂದು ಬಾರಿ ನಾವು ಹೋದಾಗ ನಮ್ಮ ಅತ್ತೆ ಮನೆಗೂ ಕೂಡ ಚೆನ್ನಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ನೋಡ್ಬೋದು ನೀವು ಇಲ್ಲಿ ತುಂಬ ಮಳೆ ಬರೋಂಗಾಗಿದೆ. ಇನ್ನು ಯಾಕೆ ವಿಡಿಯೋ ಸರಿಯಾಗಿ ಹಾಕೋಕ್ಕಾಗ್ತಾಯಿಲ್ಲ ಅಂದರೆ ಇಲ್ಲಿ ಸಿಕ್ಕಾಪಟ್ಟೆ ಮಳೆ ಬರೋಂಗಾಗಿದೆ, ಬಂದಿದೆ. ಅದಲ್ಲದೆ ನಮಗೆ ನೀರಿಂದೆಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿದೆ. ನಾನು ಏನಾಗಿದೆ ಏನು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಇಲ್ಲಿ ಮಳೆ ಬಂದು ಎಷ್ಟೆಲ್ಲ ಅವಾಂತರ ಆಗಿ ನಮಗೆ ಏನೆಲ್ಲ ಸಮಸ್ಯೆ ಆಗಿದೆ ಅಂತೇಳಿ ನೀವು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನೋಡ್ಬೋದು. ನೆಟ್ವರ್ಕ್ ಪ್ರಾಬ್ಲಮ್ ಕೂಡ ಇದೆ ಸ್ನೇಹಿತರೆ. ಕರೆಂಟ್ ಇರಲ್ಲ, ನೆಟ್ವರ್ಕ್ ಇರಲ್ಲ, ಹೀಗೆಲ್ಲ ಆಗಿದೆ. ಗುಡುಕ್ತಾ ಇದೆ ನಾನು ಇವಾಗ ವಿಡಿಯೋನ ಮಾಡ್ಬೇಕಾದ್ರೆ. ಇನ್ನೂ ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿರಿ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಧನ್ಯವಾದಗಳು.